ಹಾಯ್, ವೆಲ್ಕಮ್ ಟು ಅನುತನ್ ಲೈಫ್ ಸ್ಟೈಲ್ಸ್. ಇವತ್ತು ಎಲ್ಲರಿಗೂ ಹ್ಯಾಪಿ ಸಂಡೇ. ಇವತ್ತಿಂದು ರೆಸಿಪಿ ಬಂದು ಮಟನ್ ಗ್ರೀನ್ ಚಾಪ್ಸು. ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಈರುಳ್ಳಿ ಒಂದು ದೊಡ್ಡ ಸೈಜು 3 ತೊಗೊಂಡಿದ್ದೀನಿ. ಒಂದು 15 to 20 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಇದು ಒಗ್ಗರಣೆಗೆ, ಇದು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಮೆಣಸು, ಚಕ್ಕೆ, ಲವಂಗ ಇಷ್ಟು ತೊಗೊಂಡಿದ್ದೀನಿ. ಇನ್ನು ಇಲ್ಲಿರೋ ಕೊತ್ತಂಬರಿ ಸೊಪ್ಪು ಒಂದ್ಬಿಟ್ಟು ಇದಿಷ್ಟು 1 ಸ್ಪೂನ್ ಇಲ್ಲ 2 ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಆನಿಯನ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಪಿಂಕಿಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಗ್ರೇವಿ ಬರೋದಕ್ಕೆ ಆನಿಯನ್ನೇ ಹಾಕ್ಕೊಳ್ತಿರೋದು, ನಾವು ಕೊಕೊನೆಟ್ ಅಷ್ಟು ಯೂಸ್ ಮಾಡಲ್ಲ. ಸೊ ಆನಿಯನ್ ಹಾಕಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಅದು ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಅದು ಒಂಥರ ಉರಿ ಅನಿಸ್ತಾ ಇರುತ್ತಲ್ಲ, ಇದೆಲ್ಲ ಅದೆಲ್ಲ ಆಗಲ್ಲ. ಸೊ ಆನಿಯನ್ನೇ ಜಾಸ್ತಿ ಪ್ರಿಫರ್ ಮಾಡಿ ನಾನ್ ವೆಜ್ಜಿಗೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು 1-1.5 ಮಿನಿಟ್ ಆಗಿದ ತಕ್ಷಣ ಮಿಕ್ಕಿದ್ದೆಲ್ಲ ಹಾಕ್ಕೊಳ್ಳೋಣ. ಈ ಸ್ಟೇಜ್ ಆಗಿದ್ರೆ ಸಾಕು. ಇವಾಗ ಮಿಕ್ಕಿದ್ದೆಲ್ಲ ಆ್ಯಡ್ ಮಾಡ್ಕೊಳ್ತೇನೆ. ಹಾಕ್ಕೊಂಡಿದ್ದೀನಿ. ಇದು ಫ್ರೈ ಮಾಡೋಣ. ಅಂದರೆ ಫ್ರೈ ಮಾಡೋದು ಏನಕ್ಕೆ ಅಂದರೆ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇನ್ನೊಂದು ಗ್ರೇವಿಲಿ ನೀರು ಬಿಟ್ಕೊಳ್ಳಲ್ಲ. ಅದೇನಿದು ಚೆನ್ನಾಗಿ ಫ್ರೈ ಆಗಿಬಿಟ್ಟಿರುತ್ತಲ್ಲ, ಇದನ್ನು ಹಸಿ ಮಸಾಲೆನ ಗ್ರೈಂಡ್ ಮಾಡಿ ಹಾಕಿದ್ರೆ ಗ್ರೇವಿ ಮಾಡಿದ್ಮೇಲೆ ಅದು ಥಿಕ್ನೆಸ್ ಇರಲ್ಲ, ಫುಲ್ಲು ಆಯಿಲ್ ಬಿಟ್ಟು ಅಂದರೆ ಮೀನ್ಸ್ ನೀರು ಆಗೋಗ್ಬಿಡುತ್ತೆ ಗ್ರೇವಿ. ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಫ್ರೈ ಮಾಡಿ. ಬಟ್ ನಾನು ಕೊತ್ತಂಬರಿ ಸೊಪ್ಪು ಎಂತಕ್ಕೆ ಹಂಗೆ ಇಡ್ತಾ ಇದ್ದೀನಿ ಅಂದರೆ ಅದರದ್ದು ಕಲರ್ ಹಂಗೆ ಮೇಂಟೈನ್ ಮಾಡೋದಕ್ಕೆ. ಇದಕ್ಕೆ ಹಾಕಿದ್ರೆ ಕಲರು ಗ್ರೀನ್ ಕಲರ್ ಕಡಿಮೆ ಆಗಿಬಿಡುತ್ತೇನೋ ಅಂತ, ಅದಕ್ಕೆ ಅದನ್ನು ಹಂಗೆ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಹಾಕ್ಕೊಂಡ್ಬಿಡ್ತೀನಿ. ಅದ್ರ ಮೇಲೆ ಮಸಾಲೆ ಹಾಕ್ಕೊಳ್ಳೋಣ ಅಂತ ಎಷ್ಟು ಕೊತ್ತಂಬರಿ ತೊಗೊಂಡಿನೋ ಅಷ್ಟು ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಮಸಾಲೆ ತಣ್ಣಗಾದ್ಮೇಲೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು. ಇಷ್ಟ ಆದರೆ ಸಾಕು ಮಸಾಲ. ಇದನ್ನು ಆಫ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಈಗ ನಾನು ಯಾವ ಕುಕ್ಕರಲ್ಲಿ ಅಡುಗೆ ಮಾಡ್ತೀನೋ ಅದರಲ್ಲಿ ಒಂದು 3 to 4 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮಟನ್ನಲ್ಲಿ ಆಯಿಲ್ ಬಿಡುತ್ತೆ ಅಂತ. ನಾನು 1 kg ತೊಗೊಂಡಿರೋದು ಮಟನ್ನು. ಅದಕ್ಕೆ ಇವಾಗ ಸಣ್ಣದಾಗಿ ಚಾಪ್ ಮಾಡಿದ್ವಲ್ಲ ಆನಿಯನ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೇ ಇನ್ನೊಂದು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಸಬ್ಬಕ್ಕಿ ಸೊಪ್ಪು ಒಂದು ಸ್ವಲ್ಪ, ಒಂದು 1/4 ಕಪ್ಪಷ್ಟು. ಏನಕ್ಕೆ ಅಂದರೆ ಅದು ಸ್ಮೆಲ್ ಚೆನ್ನಾಗಿರುತ್ತೆ. ಮಟನ್ ಫ್ರೈ ಮಾಡ್ತೀವಲ್ಲ ಅದರಲ್ಲಿ ಅದರದ್ದು ಹೀಟ್ ಸ್ಮೆಲ್ ಬರಲ್ಲ ಅಂತ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ. ಇಷ್ಟೇ ಹಾಕ್ಕೊಂಡ್ರದ್ದು ನಾನು, ಒಂದು 1/4 ಕಪ್ಪಷ್ಟೇ. ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಇವಾಗ ಇದಕ್ಕೆ ಮಟನ್ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅರ್ಶಿನದ ಪುಡಿನೂ ಉಪ್ಪು ಹಾಕ್ಕೊಂಡ್ಬಿಡೋಣ. ಸ್ವಲ್ಪ ಒಂದಿಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೀನ್ಸ್ ಬೇಕಾದರೆ ಆಮೇಲೆ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನೀರು ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದ್ರ ನೀರೆಲ್ಲ ಬಿಟ್ಟು ಆ ನೀರು ಫುಲ್ ಎವಾಪ್ರೇಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಕ್ಲೀನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೆ ಉರಿಬೇಕು. ಮಸಾಲ ಇಷ್ಟು ಫೈನ್ ಪೇಸ್ಟ್ ಆಗಿದೆ, ಮಟನೂ ಇಷ್ಟು ಬೆಂದಿದೆ. ಇವಾಗ ಮಸಾಲ ಆ್ಯಡ್ ಮಾಡ್ಕೊಂಬಿಡೋಣ. ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ, ಇವಾಗ ಟೇಸ್ಟ್ ನೋಡಿಕೊಂಡು ಅಂದರೆ ಬೇಕಾಗುತ್ತೆ ಇಷ್ಟು ಮಸಾಲೆಗೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಟನ್ ಮುಳುಗೋ ಅಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಿಬಿಡೋಣ. ಕುಕ್ಕರ್ ಮುಚ್ಚಿ ಒಂದು 5 ವಿಷಲ್ಸ್ ತೊಗೊಳ್ತೀನಿ. ಅಂದರೆ ಮಟನ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನಿಮಗೆ ಗೊತ್ತಾಗ್ಬೋದೇನೋ, ನನಗೆ ಗೊತ್ತಾಗಲ್ಲ. ನಾನು ಕೇಳಿದ್ದೇನೆ ಎಷ್ಟು ವಿಷಿಲ್ ಅಂತ. ಒಂದು 5 ವಿಷಿಲ್ಸ್ ಹೊಡ್ಸಿದ್ರೆ ಇದು ಬೇಯುತ್ತೆ ಅಂತ.
ಸೊ ಇವಾಗ ಮಿಕ್ಸಿ ಜಾರಲ್ಲಿ ಏನು ಮೆಕ್ಕಿರೋ ಮಸಾಲೆ ಇದೆ ಅದನ್ನು ಒಂಚೂರು ನೀರಲ್ಲಿ ಕಲಿಸ್ಬಿಟ್ಟು ಹಾಕಿ ಇದನ್ನು ಮುಳುಗುವಷ್ಟು ಮಾತ್ರ ಹಾಕಿ ನಾನು ಮುಚ್ಚಿಟ್ಬಿಡ್ತೀನಿ. ಸೊ ಇಷ್ಟು ನೀರು ಹಾಕಿದ್ದೀನಿ, ಜಸ್ಟು ಅದು ಮುಳುಗುವಷ್ಟು. ಸ್ವಲ್ಪ ಸಾಲ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಕುದಿಯೋ ಸ್ಟೇಜಿಗೆ ಬಂದಿದೆ. ಇವಾಗ ಕ್ಲೋಸ್ ಮಾಡಿಟ್ಬಿಡ್ತೀನಿ ಇದನ್ನು. ಇದಾಗಿದೆ ಕ್ಲೀನಾಗಿ. ಒಂದು 5-6 ವಿಷಲ್ ಮಾಡಿಸಿದ್ದಕ್ಕೆ ಕ್ಲೀನಾಗಿ ಕುಕ್ಕಾಗಿದೆ. ಇವಾಗ ಡಿಶ್ ಔಟ್ ಮಾಡಬೇಡ. ಗ್ರೀನ್ ಚಾಪ್ಸ್ ಆಗಿದೆ. ಎಲ್ಲರೂ ಟ್ರೈ ಮಾಡಿ ರೆಸಿಪಿನ. ಸೊ ನಮ್ಮ ಬ್ಲಾಗ್ಸ್ನ ಹಿಂಗೆ ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.